ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಗಲೇ ಒಂದು 2 ಅವರ್ಸ್ ಬ್ಯಾಕು ಯಾವುದೋ ದಾವಣಗೆರೆಯಲ್ಲಿ ಕಾಲ್ ಆಗಿದೆ ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೆ. ಹೌದು, ಇವಾಗ ಮತ್ತೆ ಇನ್ನೊಂದು ನೋಟಿಫಿಕೇಷನ್ ಬಂದಿರುವಂಥದ್ದು. ಇದು ಬೇರೆ ಜಿಲ್ಲೆಯಲ್ಲಿ ಕಾಲ್ ಆಗಿರೋವಂಥ ಒಂದು ಲೇಟೆಸ್ಟ್ ನೋಟಿಫಿಕೇಷನ್ನು. ಯಾವ ಜಿಲ್ಲೆ ಏನು ಅಂತೇಳಿ ಪ್ರತಿಯೊಂದು ನಾನು ತಿಳಿಸ್ತಾ ಬರ್ತೀನಿ, ಓಕೆನಾ. ಓಕೆ 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 ನೋಡ್ಕೋಬೋದು. ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟ್ ಆಗುವಂಥ ಡೇಟ್ಸು 29ನೇ ತಾರೀಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8. ಅಂದರೆ ಆಲ್ಮೋಸ್ಟ್ ನಿಮಗಿನ್ನೂ ಎಷ್ಟು ದಿನ ಇದೆಪ್ಪ ಅಂದರೆ 29 ಅಂತ ಹಿಡಿದು 10ರಿಂದ 12 ದಿನ ನಿಮಗೆ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ನಿಮಗೆ ಟೈಮ್ ಇರುವಂಥದ್ದು. ಯಾವ ಪೋಸ್ಟ್ ಕರೆದಿದ್ದಾರೆ ಅಂತಂದರೆ, ಇಲ್ಲಿ ನೀವು ನೋಡ್ಕೋಬೋದು, ಲ್ಯಾಬ್ ಟೆಕ್ನಿಷಿಯನ್ಸು 10 ಪೋಸ್ಟ್ಗಳಿದಾವೆ ರೀ. ಇದಕ್ಕೆ ಕ್ವಾಲಿಫಿಕೇಷನ್ಸ್ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾನೆ ಬರ್ತಿದ್ದೀನಿ. ಅದೇ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಯಾವುದು ಫಾರ್ಮಾಸಿಸ್ಟು ಡಿಫಾರ್ಮ್ ಆಗಿರ್ಬೇಕು ರೀ. ಆಮೇಲೆ ಅವ್ರದ್ದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು ರೀ ಅವ್ರ ಕಡೆ. ಆಮೇಲೆ ಇವ್ರದ್ದು ಬಂದುಬಿಟ್ಟು 3 ಪೋಸ್ಟ್ಗಳಿದಾವೆ ರೀ. ಆಮೇಲೆ ನರ್ಸಿಂಗ್ ಆಫೀಸರು 11 ಪೋಸ್ಟ್ ಐತ್ರಿ. ಆಮೇಲೆ ಇವ್ರದ್ದು ಕ್ವಾಲಿಫಿಕೇಷನ್ ಬಂದುಬಿಟ್ಟು GNM ಇರಬೇಕು, ಓಕೆನಾ. ಇನ್ನು ಸ್ಯಾಲ್ರಿ ಬಂದುಬಿಟ್ಟು ನಾನು ಎಲ್ಲ ವಿಡಿಯೋದಲ್ಲೇ ಹೇಳ್ತಾ ಬರ್ತೀನಿ. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ಆ ಒಂದು ಸ್ಯಾಲ್ರಿನ ನಾವು ಪೇಮೆಂಟ್ನ ಮಾಡ್ತೀವಿ ಅಂತ ಕೊಟ್ಟಿರುವಂಥದ್ದು, ಓಕೆನಾ. ನೆಕ್ಸ್ಟ್ ಇವ್ರದ್ದು ಆಯ್ಕೆ ಪ್ರಕ್ರಿಯೆ ಕೂಡ ಕೊಟ್ಟಾರೆ. ನೇಮಕಾತಿ ಪ್ರಕ್ರಿಯೆ ಏನಂತ ಕೊಟ್ಟಾರಪ್ಪ ಅಂದಮೇಲೆ, ಓಕೆನಾ, ನೇರ ಸಂದರ್ಶನಕ್ಕೆ. ಓಕೆ, ಇಲ್ಲಿ ನೀವು ಏನು ಡೈರೆಕ್ಟ್ ಇಂಟರ್ವ್ಯೂ ಕೊಡ್ತೀರೋ ಅದ್ರ ಬೇಸ್ ಮೇಲೆ ಇವ್ರು ಏನು ಮಾಡ್ತಾರೆ ರೀ, ಸೆಲೆಕ್ಷನ್ಸ್ನ ಮಾಡ್ತಾ ಬರ್ತಾರೆ. ಆಮೇಲೆ ಅದರೊಳಗಡೆನೂ ನಿಮ್ಮದು ಪರ್ಸೆಂಟೇಜ್ ಜಾಸ್ತಿ ಏನಾದರೂ ಇದ್ದರೆ ಮಾತ್ರ ನಿಮಗೇನು ಮಾಡ್ತಾರೆ, ಇಲ್ಲಿ ಸೆಲೆಕ್ಟ್ನ ಮಾಡ್ತಾ ಬರುವಂಥದ್ದು ರೀ, ಓಕೆನಾ. ನೆಕ್ಸ್ಟು ಏಜು 45 ಇಯರ್ಸ್ಗಿಂತ ಜಾಸ್ತಿ ಇರಬಾರ್ದು ರೀ. ಇವ್ರದ್ದು ಯಾವುದು DHOದು ರೂಲ್ಸ್ ಇರುವಂಥದ್ದು. ಆಮೇಲೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನೀವೇನು ತೊಗೊಂಡು ಹೋಗ್ತೀರೋ 2 ಸೆಟ್ ನೀವೇನು ಮಾಡಿರಿ, ಜೆರಾಕ್ಸ್ ಡಾಕ್ಯುಮೆಂಟ್ಸ್ನ ತೊಗೊಂಡು ನೀವು ಇಲ್ಲಿ DH ಆಫೀಸ್ಗೆ ಸಬ್ಮಿಟ್ನ ಮಾಡಿರಿ, ಓಕೆನಾ. ಯಾವ ಜಿಲ್ಲೆ ಏನು ಅಂತೇಳಿ ಪ್ರತಿಯೊಂದು ನಾನು ತಿಳಿಸ್ತಾ ಬರ್ತೀನಿ, ಓಕೆನಾ. ಇದು ಬಂದುಬಿಟ್ಟು ಗದಗ ಜಿಲ್ಲೆ ಒಳಗಡೆ ಕಾಲ್ ಆಗಿರುವಂಥದ್ದು 28ನೇ ತಾರೀಕಿಗೆ ಸರ್ಕ್ಯುಲರ್ ಪಾಸ್ ಮಾಡ್ಯಾರ ಇದನ್ನು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಿಯರಾಗಿ ಕೊಟ್ಟಾರೆ ಇವರು. ಅರ್ಜಿ ಸ್ಟಾರ್ಟ್ ಆಗೋದು 29ನೇ ತಾರೀಕಿಗೆ, 10ನೇ ತಾರೀಕಿಗೆ ಎಂಡ್ ಆಗುತ್ತೆ. ಇದು ಆದಮೇಲೆ 10ನೇ ತಾರೀಕು ಆದಮೇಲೆ ಅವ್ರೇನು ಮಾಡ್ತಾರೆ, ಇಲ್ಲೇ ವಾಕಿನ್ ಇಂಟರ್ವ್ಯೂಗೆ ಅವ್ರೇನು ಮಾಡ್ತಾರೆ, ಕಾಲ್ನ ಮಾಡುವಂಥದ್ದು. ಅಂದರೆ ನೀವು ಎಲಿಜಿಬಲ್ ಏನಾದರೂ ಇದ್ದರೆ ನಿಮ್ಗೆ ಏನು ಮಾಡ್ತಾರೆ, ಒಂದು ಮೆಸೇಜ್ನ ಮಾಡ್ತಾರೆ. ಇಲ್ಲಪ್ಪ ಅಂದ್ರೆ ಕಾಲ್ ಆದರೂ ಮಾಡ್ತಾರೆ DH ಆಫೀಸ್ ಕಡೆಯಿಂದ. ಅವತ್ತು ನೀವು ಹೋಗಿ ಇಲ್ಲೇ ನೀವು ಮಾಡೋಕೆ ಇಲ್ಲಿ ವಾಕಿನ್ ಇಂಟರ್ವ್ಯೂಗೆ ನೀವು ಅಟೆಂಡ್ನ ಆಗಬೇಕ್ರಿ. ಇಲ್ಲಿ ಯಾವುದಾದ್ರೂ ಗದಗ ಡಿಸ್ಟಿಕ್ದವರು ನನಗೇನಾದರೂ ಈ ಒಂದು ವಿಡಿಯೋನ ನೋಡ್ತಿದ್ರಲ್ಲ, ದಯವಿಟ್ಟು ನೀವು ಒಂದು ಕಮೆಂಟ್ಸ್ನ ಮಾಡಿ, ಓಕೆನಾ. ಇದೇ ಥರ ಪ್ರತಿಯೊಂದು ಜಿಲ್ಲೆದವರು ಕಾಲ್ ಮಾಡ್ತಾರೆ. ಸ್ವಲ್ಪ ಪೇಷನ್ಸ್ಲಿ ವೇಟ್ ಮಾಡಿ. ಆಮೇಲೆ ಒಂದಿಷ್ಟು ಜನ ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ, ದಾವಣಗೆರೆದವರು ಮೆಸೇಜ್ನ ಮಾಡಿದ್ರಿ. ಏನಂತೇಳಿ, ಸರ್ ಹೆಲ್ತ್ ಇನ್ಸ್ಪೆಕ್ಟರ್ ಕಾಲ್ ಆಗಿಲ್ಲ, ಡಿಸಪಾಯಿಂಟ್ ಆಗಿದೆ ಅಂತೇಳಿ. ಮೇಡಮ್, ಇದು ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಯಾವ ಜಿಲ್ಲೆಯಲ್ಲಿ ಯಾವ ಪೋಸ್ಟ್ಗಳು ಖಾಲಿ ಇದೆಯೋ ಅದನ್ನು ಮಾತ್ರ DHOಗಳು ತುಂಬುತ್ತಾ ಬರ್ತಿರುವಂಥದ್ದು, ಓಕೆನಾ. ನೆಕ್ಸ್ಟ್ ಮತ್ತು ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ಸ್ನ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ರೀ. ಯಾರೂ ₹1 ಇಸ್ಕೊಳ್ಳೋದಿಲ್ಲ. ನೀವು ಡೈರೆಕ್ಟಾಗಿ ಇಲ್ಲಿ DH ಆಫೀಸ್ಗೆ ಹೋಗಿ ಭೇಟಿ ಆಗಬೇಕು. ಅಲ್ಲಿ ಒಂದು ಆಫ್ಲೈನ್ ಒಳಗಡೆ ಅಪ್ಲಿಕೇಶನ್ಸ್ ಕೊಡ್ತಾರೆ ರೀ. ಅಪ್ಲಿಕೇಶನ್ಸ್ನ ತೊಗೋಬೇಕು. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲನೂ ಅದಕ್ಕೆ ಅಟ್ಯಾಚ್ನ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಿ ಬಂದುಬಿಟ್ರೆ ಮುಗೀತು ರೀ. ಆಲ್ ದ ಬೆಸ್ಟ್ ಗದಗ್ ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ಮಿಸ್ನ ಮಾಡಿಕೊಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.